ನಮಸ್ಕಾರ ಸ್ನೇಹಿತರೆ. ಒಂದು ಸುಪ್ರೀಂ ಕೋರ್ಟ್ ಹೊಸ ಅಪ್ಡೇಟ್ ಬಂದಿದೆ, ಅದ್ರ ಬಗ್ಗೆ ಹೇಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಒಬ್ಬರು ವಕೀಲರು ಒಂದು ಜಡ್ಜ್ ಎಕ್ಸಾಮ್ ತಗೋಬೇಕು ಅಂತ ಹೇಳಿದ್ರೆ ಈ ಹಿಂದೆ ಯಾವುದೇ ರೀತಿ ವಕೀಲ ವೃತ್ತಿ ಮಾಡಿ ಪ್ರಾಕ್ಟೀಸ್ ಮಾಡಿ ಅನುಭವ ಇರಬೇಕು ಅಂತ ಏನು ಹೇಳಿರಲಿಲ್ಲ. ಆದರೆ ಮೊನ್ನೆ ಬಂದಂಥ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರವಾಗಿ ಯಾವುದೇ ಒಬ್ಬ ವಕೀಲರು ಒಂದು ಜಡ್ಜ್ ಎಕ್ಸಾಮ್ನ ತಗೋಬೇಕು ಅನ್ನೋದಾದರೆ ಮಿನಿಮಮ್ 3 ಇಯರ್ಸ್ ವಕೀಲರಾಗಿ ಪ್ರಾಕ್ಟೀಸ್ ಮಾಡಿರಬೇಕು, ಪ್ರಾಕ್ಟೀಸ್ ಮಾಡಿರೋ ಅನುಭವ ಹೊಂದಿರಬೇಕು. ನಂತರದಲ್ಲೇ ಒಂದು ಜಡ್ಜ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕೋ ಅರ್ಹತೆಯನ್ನು ಹೊಂದಿರ್ತಾರೆ ಅಂತ ಹೇಳ್ಬೋದು. ಹಿಂದೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ನಾಲೆಡ್ಜ್ ಇರ್ತಾ ಇರಲಿಲ್ಲ, ಪ್ರಾಕ್ಟೀಸ್ ಮಾಡಿರಲಿಲ್ಲ, ವಕೀಲರಾಗಿ ಪ್ರಾಕ್ಟೀಸ್ ಮಾಡಿರೋದಿಲ್ಲ. ಡೈರೆಕ್ಟಾಗಿ ಮುನ್ಸಿಫ್ಸ್ ಎಕ್ಸಾಮ್ ತೊಗೊಂಡು ಪಾಸಾಗಿ ಜಡ್ಜ್ ಆಗಿ ಬರ್ತಾಯಿದ್ರು. ಅಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕೇಸಿನ ಬಗ್ಗೆ ಎಲ್ಲ ಅರಿವು ಆಗು ಹೋಗುಗಳ ಬಗ್ಗೆ ಇನ್ನೂ ಸ್ವಲ್ಪ ಒಂದು ಹೆಚ್ಚಿನ ಒಂದು ನಾಲೆಡ್ಜ್ ಬೇಕಾಗಿರ್ತಿತ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ ಅವರು ಏನು ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ವಕೀಲರು ಮುನ್ಸಿಫ್ ಜಡ್ಜ್ಗೆ ಒಂದು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ರೆ ಮಿನಿಮಮ್ 3 ಇಯರ್ಸ್ ಎಕ್ಸ್ಪೀರಿಯನ್ಸನ್ನು ಕೇಳಿದರೆ ಸ್ನೇಹಿತರೆ. ಇನ್ನೊಂದು ಗಮನಿಸಬೇಕಾದಂಥ ಮುಖ್ಯ ಅಂಶ ಅಂತ ಏನು ಹೇಳಿದ್ರೆ, ಈಗಾಗಲೇ ಏನು ಒಂದು ಜಡ್ಜ್ಗೆ ಎಕ್ಸಾಮ್ಗೆ ಕಾಲ್ ಫಾರ್ ಆಗಿತ್ತು, ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅವ್ರಿಗೆ ಇದು ಅನ್ವಯ ಆಗೋದಿಲ್ಲ. ಅವರು ಏನು ಫ್ರೆಷರ್ಸ್ ಆಗಿರೂ ಸಹ ಅವರು ಆ ಜಡ್ಜ್ ಎಕ್ಸಾಮ್ನ ಬರೀಬೋದು. ಆದರೆ ಇನ್ ಫ್ಯೂಚರಲ್ಲಿ ಯಾವುದೇ ಒಂದು ಜಡ್ಜ್ ಎಕ್ಸಾಮ್ನ ಕಾಲ್ ಫಾರ್ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಯಾರು 3 ಇಯರ್ಸ್ ಕಂಪ್ಲೀಟ್ ಮಾಡಿರ್ತಾರೆ, ಏನು ವಕೀಲ ವೃತ್ತಿ ಮಾಡಿ 3 ಇಯರ್ಸ್ ಕಂಪ್ಲೀಟ್ ಮಾಡಿರ್ತಾರೆ ಅಂಥವರು ಮಾತ್ರವೇ ಒಂದು ಜಡ್ಜ್ ಎಕ್ಸಾಮ್ನ ತಗೋಬೋದು ಅಂತ ಹೇಳಿ ಆರ್ಡರ್ ಮಾಡಿದ್ದಾರೆ ಸ್ನೇಹಿತರೆ. ಥ್ಯಾಂಕ್ ಯು.